ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಸಾಂಬಾರ್ ರಾಗಿ ಮುದ್ದೆ ಮಾಡೋಣ. ಅದಕ್ಕೆ ಬೇಕಾಗಿರೋದು ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರು, ಖಾರದ ಪುಡಿ. ಚಿಕನ್ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಬಿಟ್ಟು ತಗೊಬಂದು ಸಾಂಬಾರು ಮಾಡೋಣ. ಸಿಂಪಲ್ ರೆಸಿಪಿ. ಹಾಯ್ ಫ್ರೆಂಡ್ಸ್, ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಇವಾಗ ಎಣ್ಣೆ ಕ್ಲೋಸ್ ಮಾಡೋದು ಸ್ವಲ್ಪ ಒಂದು 5 ನಿಮಿಷ. ಇವಾಗ 5 ನಿಮಿಷ ಆಯಿತು. ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಕುದಿಬೇಕು. ಇವಾಗ ನಾವು ಇಟ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕೋಣ. ಇದು ಚೆನ್ನಾಗಿ ಬೇಯ್ಕೊಂಡ್ರಿ ಫ್ರೆಂಡ್ಸ್. ಇನ್ನೇನು ಹಾಕೋದು ಬೇಡ. ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ ಅಷ್ಟೇ. ಸಿಂಪಲ್ ಚಿಕನ್ ಸಾಂಬಾರು ರೆಡಿ. ಕುದೀಲಿ ಚೆನ್ನಾಗಿ ಬೇಯಬೇಕಿತ್ತು. ಸ್ವಲ್ಪ ಬೇಯ್ತೈತೆ. ಸ್ವಲ್ಪ ಸಾಕು. ಒಂದು 10 ನಿಮಿಷ ಬಿಟ್ಕೊಂಡು ನೋಡೋಣ. ಇದು 10 ನಿಮಿಷ ಆಗೈತೆ. ಚೆನ್ನಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದ್ರೆ ಪುದೀನ ಸೊಪ್ಪು ಎರಡು ಸೇರಿಸ್ಕೊಂಡ್ರೆ ಆಯಿತು. ಚಿಕನ್ ಸಾಂಬಾರು ರೆಡಿ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೋಡಿರಿ, ನೀವೆಲ್ಲ ಚೆನ್ನಾಗಿ ಬೆಂದು ಕುದಿ ಬಂದಿದೆ. ಎಲ್ಲ ಬಿಟ್ಕೊಬಿಟ್ಟಿದೆ. ಚಿಕನ್ ಸಾಂಬಾರು ರೆಡಿ. ಹಾಯ್ ಫ್ರೆಂಡ್ಸ್, ಇವಾಗ ಚಿಕನ್ ಸಾಂಬಾರು ಬಿಸಿ 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 ಚಿಕನ್ ಸಾಂಬಾರು. ಸ್ಮೂತಾಗಿ ಚೆನ್ನಾಗಿ ಬಂದೈತೆ ನೋಡ್ರಿ. ನಿಂಬೆಹಣ್ಣು, ಈರುಳ್ಳಿ, ಸ್ವಲ್ಪ ರೈಸ್, ಇದರ ಜೊತೆಗೆ ಒಂದು ಆಮ್ಲೆಟ್. ನೋಡಿ ಫ್ರೆಂಡ್ಸ್, ಸೂಪರ್. ಹೊಟ್ಟೆ ತುಂಬ ಫುಲ್ಫಿಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವಾಗ ಇದನ್ನ ನೋಡಿ ಫ್ರೆಂಡ್ಸ್, ಸಾಫ್ಟಾಗಿ ಮುದ್ದೆ ಸಾಂಬಾರು ಸೂಪರ್ ಆಗೈತೆ. ಸೂಪರ್ ಆಗೈತೆ ಫ್ರೆಂಡ್. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತೈತೆ. ಬಿಸಿ ಬಿಸಿ